Retro, retro, retro. I don't like it, but retro like it ಶಿವಣ್ಣ and ಡಾಲಿ. Yes. ಈ ಕಲರ್ಫುಲ್ ಜಗತ್ತಿನಲ್ಲಿ ರೆಟ್ರೋ ಅವತಾರ ತಾಳಿದರೆ ಶಿವಣ್ಣ ಅಂಡ್ ಡಾಲಿ 666 ನಂಬರ್ ಇಟ್ಕೊಂಡು ರೆಟ್ರೋ ಸ್ಟೈಲಲ್ಲಿ ರೆಟ್ರೋ ಏಜೆಂಟ್ ಆಗಿ ಪ್ರಕಾಶಮಾನವಾಗಿ ಶಿವಣ್ಣ ಆಪರೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬೀರು ಬಟ್ಲು ಇಲ್ಲದೆ ರೆಟ್ರೋ ಡ್ರೀಮ್ ಅಲ್ಲಿ ರೆಟ್ರೋ ಅಮಾಯಕನಂತೆ ಕತ್ಲಲ್ಲಿ ಪಟಾಕಿ ಹಚ್ಚಿ ಆಪರೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ ಡಾಲಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡ್ರ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಶಿವಣ್ಣ ಮತ್ತು ಡಾಲಿ ಒಟ್ಟಿಗೆ ಸೇರಿ ಏನ್ ಮಾಡ್ತಿದ್ದಾರೆ, ಯಾರು ಡ್ರೀಮ್ಗೆ ಹೋಗಿದ್ದಾರೆ, ಯಾರು ಯಾರಿಗೆ ಆಪರೇಷನ್ ಮಾಡ್ತಿದ್ದಾರೆ ಅಂತ ಈ ಟೀಸರ್ನ ನಾವು ಇವತ್ತು ಕಂಪ್ಲೀಟ್ ಆಗಿ ಆಪರೇಷನ್ ಮಾಡೋಣ ಬನ್ನಿ. ಅದಕ್ಕೂ ಮೊದಲು ಈ ರೆಟ್ರೋ ಕಮಲ್ನಲ್ಲಿ ನೀವು ಡ್ರೀಮ್ಗೆ ಹೋಗದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡೋ ಮನಸಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ ಬಾಸು, ನಾನು ವೈಭವ್ ವೇದಾಂತ್. ಮನುಷ್ಯ ಅಂದಮೇಲೆ ಹೊಸದಾಗಿ ಏನಾದರೂ ಡ್ರೀಮ್ ಕಾಣಲೇಬೇಕು. ಇನ್ನು ಅದೇ ರೀತಿ ಹೊಸದಾಗಿ ಡ್ರೀಮ್ ಕಂಡಿರೋ ಡೈರೆಕ್ಟರ್ ಹೇಮಂತ್ ಎಂ ರಾವ್ ಅವರು ಒಂದು ಮೈಂಡ್ ಬೆಂಡಿಂಗ್ ಸೈಂಟಿಫಿಕ್ ರೆಟ್ರೋ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹೌದು ಬಾಸ್, ಸಪ್ತ ಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ಎಮೋಷನಲ್ ಆಗಿ ಕಾಡಿದ್ದ ಹೇಮಂತ್ ಈ ಬಾರಿ ಪಕ್ಕಾ ಸ್ಪೈ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ನಮ್ಮನ್ನ ಕಾಡೋಕೆ ರೆಡಿಯಾಗಿದ್ದಾರೆ. ಈ ಟೀಸರ್ ನೋಡಿದ್ಮೇಲೆ ಈ ಟೀಸರ್ನ 3 ಮುಖ್ಯ ಆಪರೇಷನ್ ಪಾಯಿಂಟ್ ಏನು ಅಂತಂದ್ರೆ, ಪಾಯಿಂಟ್ ನಂಬರ್ 1, ಏಜೆಂಟ್ ಪ್ರಕಾಶ್ ಆಗಿ ಶಿವಣ್ಣ ಅವರ ಕಿಕ್. ಎಸ್, ಟೀಸರ್ ನಲ್ಲಿ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಕ್ಯಾರೆಕ್ಟರ್ ಹೆಸರು ಏಜೆಂಟ್ ಪ್ರಕಾಶ್ ಅಂತ. ಸೂಟ್ ಧರಿಸಿ ಕೈಯಲ್ಲಿ ಗನ್ ಹಿಡಿದು ನಿಂತಿರೋ ಆ ಕ್ಲಾಸಿಕ್ ಲುಕ್ ಇದೆಯಲ್ಲ, ಅಬ್ಬಬ್ಬ ಅಂತ ಅನ್ಸುತ್ತೆ. ಅವರ ಕಣ್ಣಿನಲ್ಲಿ ಒಂದು ಪವರ್ಫುಲ್ ಆಪರೇಷನ್ ಪ್ಲಾನ್ ಕಾಣುತ್ತೆ. ಇನ್ನು ಶಿವಣ್ಣನ ಈ ರೆಟ್ರೋ ಬಾಂಡ್ ಅವತಾರ ಥಿಯೇಟರ್ ನಲ್ಲಿ ಧೂಳೆಬ್ಸೋದು ಗ್ಯಾರಂಟಿ ಅನಿಸ್ತಿದೆ. ಇನ್ನು ಪಾಯಿಂಟ್ ನಂಬರ್ 2, ಏಜೆಂಟ್ ಶಂಕರ್ ಆಗಿ ಡಾಲಿ ಕಮಾಲ್. ಎಸ್, ಇನ್ನೊಂದು ಕಡೆ ನಮ್ಮ ಡಾಲಿ ಧನಂಜಯ್ ಅವರು ಏಜೆಂಟ್ ಶಂಕರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರ ಕ್ಯಾರೆಕ್ಟರ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇವರು ಅಮಾಯಕ ತರ ಇದ್ರು, ಕತ್ಲಲ್ಲಿ ಗನ್ ಹಿಡಿದು ಪಟಾಕಿ ತರ ಶೂಟ್ ಮಾಡಿ ಇವರು ಸೈಕೋ ತರ ಗೇಮ್ ಆಡ್ತಿದ್ದಾರೆ ಅನ್ಸುತ್ತೆ. ಇನ್ನು ಶಿವಣ್ಣ ಎದುರು ಡಾಲಿ ನಿಂತಾಗ ಅಲ್ಲಿ ಸಿಗೋ ಹೈಫ್ ಇದೆಯಲ್ಲ, ಅದು ಬೇರೆ ರೇಂಜ್ ಬಿಡಿ. ಟಗರು ಜೋಡಿ ಮತ್ತೆ ಕಮಾಲ್ ಮಾಡೋಕೆ ರೆಡಿ ಇದ್ದಾರೆ 666 ನಲ್ಲಿ. ಇನ್ನು ಪಾಯಿಂಟ್ ನಂಬರ್ 3, ವಿಸಲ್ಸ್ ಮತ್ತು BGM ನ ಮ್ಯಾಜಿಕ್. ಎಸ್, ಟೀಸರ್ ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬಸ್. ಆ ರೆಡ್ ಟೋನ್ ಮತ್ತು ರೆಟ್ರೋ ಮ್ಯೂಸಿಕ್ ನಮಗೆ ಹಳೆಯ ಕಾಲದ ಹೈ ಬಜೆಟ್ ಹಾಲಿವುಡ್ ಸಿನಿಮಾಗಳ ಫೀಲ್ ಕೊಡುತ್ತೆ. ಪ್ರತಿಯೊಂದು ಫ್ರೇಮ್ ಕೂಡ ಸಸ್ಪೆನ್ಸ್ ಇಂದ ಕೂಡಿದೆ. ಒಂಥರ ಹಳೆಯ ರೆಟ್ರೋ ಸ್ಟೈಲಲ್ಲಿ ಹಳೆಯ ಕಾಲನ ಮತ್ತೊಂದು ಸರಿ ನೋಡ್ಕೊಂಡು ಬಂದಂಗಾಯ್ತು ಈ ಟೀಸರ್ನ ನೋಡಿದ್ಮೇಲೆ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಈ ಟೀಸರ್ ನೋಡಿದ್ಮೇಲೆ ನನಗಂತೂ ಒಂದು ಡೌಟ್ ಬರ್ತಿದೆ. ಇದು ಬರೀ ನಾರ್ಮಲ್ ಆಪರೇಷನ್ ಅಲ್ಲ, ಯಾರದ್ದೋ ಕನಸಿನ ಒಳಗಡೆ ನುಗ್ಗಿ ಅವರ ಡ್ರೀಮ್ನ ಆಪರೇಷನ್ ಮಾಡ್ತಿದ್ದಾರೆ ಅಂತ. ಇಡೀ ಸಿನಿಮಾದಲ್ಲಿ ಯಾರು ಯಾರಿಗೆ ಆಪರೇಷನ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಅಸಲಿ ಟ್ವಿಸ್ಟ್. ಇನ್ನು ನಿಮಗೆ ಈ ಟೀಸರ್ನಲ್ಲಿ ಶಿವಣ್ಣ ಏಜೆಂಟ್ ಲುಕ್ ಇಷ್ಟ ಆಯ್ತಾ, ಅಥವಾ ನಮ್ಮ ಡಾಲಿ ಕ್ರೇಜಿ ಆಟಿಟ್ಯೂಡ್ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿಗೆ ಇಷ್ಟ ಆಯ್ತಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಬಾಸ್, ಬಾಯ್.